ಎರಡನೇ ಗದ್ಯ ನೀರು ಕೊಡದ ನಾಡಿನಲ್ಲಿ ಬುಕ್ಸ್ತಿಗೆ ನಾಳೆ ಬರ್ತಾವ ಹೊಸ ಬುಕ್ಸ್ ಯಾವ್ಯಾವ ಬಂದಿಲ್ವ ನಾಳೆ ಬರ್ತಾರ ಜೊತೆ ಹಳೆ ನೋಡ್ಕೊಳ್ಳಿ. ಈ ಪಾಠವನ್ನ ಗದ್ಯವನ್ನ ನೇಮಿಚಂದ್ರ ಎನ್ನುವಂತಹ ಲೇಖಕಿ ಹೆಣ್ಮಗಳು, ನೇಮಿಚಂದ್ರ ಅಂದ್ರೆ ಇಲ್ಲಿ ಗಂಡು ಮಕ್ಕಳ ಹೆಸರಲ್ಲ, ಹೆಣ್ಮಕ್ಳ ಹೆಸರು, ಅವರು ಬರೆದಿದ್ದಾರೆ. ಈ ಭೂಮಿ ಮೇಲೆ ಅನೇಕ ದೇಶಗಳಿದ್ದಾವೆ, ರಾಜ್ಯಗಳಿದ್ದಾವೆ. ಈ ಭೂಮಿ ಮೇಲೆ ವಾಸ ಮಾಡತಕ್ಕಂಥ ಜೀವಿಗಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು ಏನು? ಗಾಳಿ, ಅಷ್ಟು ನೀರು, ಆಹಾರ, ಆಮೇಲೆ ಬಟ್ಟೆ, ಇರೋದಕ್ಕೆ ವಸತಿ, ಮನೆ ಎಲ್ಲ ಬೇಕು. ಅದ್ರ ಅತ್ಯವಶ್ಯಕವಾಗಿ ಬದುಕೋದಕ್ಕೆ ಬೇಕಾಗಿರೋದು ಫಸ್ಟ್ ಗಾಳಿ. ಬೇಕಾದ್ರೆ ನೀರು ಕುಡಿದಂಗೆ ಒಂದಿನ ಎರಡು ದಿನ ಇರ್ಬೋದು, ಬದುಕಿರ್ಬೋದು. ಊಟ ಮಾಡೋದಂಗೆ ಬೇಕಾದ್ರೆ ಒಂದು ವಾರ ಬದುಕಿರ್ಬೋದು. ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗೋದು ಅದರ ಪ್ರಶ್ನೆ. ಆದ್ರೆ ಗಾಳಿಯನ್ನ ಸೇವಿಸದೆ 5 ನಿಮಿಷನೂ ಬದುಕಿರಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು ಗಾಳಿ, ನೀರು, ಆಹಾರ, ಇವು 3 ಬೇಕು ಮನುಷ್ಯ ಬದುಕೋದಕ್ಕೆ. ಮನುಷ್ಯ ಅಲ್ಲ, ಭೂಮಿಯಲ್ಲಿ ಇರ್ತಕ್ಕಂಥ ಯಾವುದೇ ಪ್ರಾಣಿ ಪಕ್ಷಿ ಎಲ್ಲ ಅಷ್ಟೇ. ನೋಡಿ, ಬೇಸಿಗೆ ಕಾಲದಲ್ಲಿ ಎಷ್ಟೋ ಪಕ್ಷಿಗಳು ನೀರಿನಲ್ಲಿ ಸಾಯ್ತವೆ. ನಾನು ನೋಡಿದ್ದೀನಿ. ಏಪ್ರಿಲ್, ಮೇ, ಜೂನ್ ತಿಂಗಳಲ್ಲಿ ಬೇಸಿಗೆ ಕಾಲ ಏನು ಬರುತ್ತಲ್ಲ, ಆ ಬಿಸಿಲಿನ ಜಲಕ್ಕೆ ಎಲ್ಲ ನೀರಿನ ಮೂಲಗಳು ಬತ್ತಿ ಹೋಗ್ತವೆ. ಕೆರೆ, ಸಣ್ಣ ಸಣ್ಣ ಕಟ್ಟೆಗಳು ಅವೆಲ್ಲ ಬತ್ತಿ ಹೋಗ್ಬಿಟ್ಟು ಪಕ್ಷಿಗಳಿಗೆ ನೀರು ಸಿಗಲ್ಲ. ಅದು ನಗರಗಳಲ್ಲಂತೂ ನೀರೇ ಸಿಗಲ್ಲ, ಎಲ್ಲ ಸಿಮೆಂಟು, ಕಾಂಕ್ರೀಟ್ ರೋಡು, ಟಾರ್ ಆಗಿದ್ದಾವೆ, ಬಿಲ್ಡಿಂಗ್ಗಳು. ಹಾಗಾಗಿ ಅವು ನೀರು ಸಿಗದೇ ಬಿಸಿಲಲ್ಲಿ ಒದ್ದಾಡಿ ಸತ್ತಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟು. ಅದಕ್ಕೆ ಇತ್ತೀಚೆಗೆ ಈ ಪಕ್ಷಿ ಪ್ರಿಯರು, ಪ್ರಾಣಿ ಪ್ರಿಯರು, ಪರಿಸರ ಪ್ರಿಯರು ಏನ್ ಮಾಡ್ತಾರೆ ಗೊತ್ತಾ? ಬೇಸಿಗೆ ಕಾಲದಲ್ಲಿ ಮನೆ ಆಫೀಸಿನ ಮೇಲೆ ಸಣ್ಣ ಸಣ್ಣ ಡಬ್ಬಗಳಲ್ಲಿ ನೀರು ತುಂಬಿಡ್ತಾರೆ. ನೋಡಿ, ನಾವು ಹೆಂಗೆ ಸಮಾಜಕ್ಕೆ ಉಪಕಾರ ಮಾಡಬಹುದು ಅನ್ನೋದಕ್ಕೆ ಸಣ್ಣ ಕೆಲಸ. ಆಫೀಸಿನ ಮೇಲೆ ಮನೆಗೆ ಅಲ್ಲೆಲ್ಲದಲ್ಲಿ ಆ ಮೂಲೆ ಬಂದು, ಈ ಮೂಲೆ ಬಂದು, ಅಲ್ಲೊಂದು ಸ್ವಲ್ಪ ನೀರು ಇದು ಡಬ್ಬದಲ್ಲಿ ಇರ್ತಾರೆ. ಆ ಪಕ್ಷಿಗಳು ಹಾರ್ಕೊಂಡ್ಬಂದು ಗೊತ್ತಾಗ್ಬಿಡುತ್ತೆ ನೀರಿನ ಜಾಗ, ಅವು ನೀರು ಕುಡಿದು ಹೋಗ್ತದೆ. ಆಮೇಲೆ ಸ್ವಲ್ಪ ಅಕ್ಕಿ ಕಾಳು ಚೆಲ್ತಾರೆ ಆಫೀಸಿನ ಮೇಲೆ. ಆಹಾರ ಮನೆಯಲ್ಲಿ ಅಕ್ಕಿ ಸಣ್ಣಕ್ಕಿ ಬರ್ತಾವಲ್ಲ, ಕ್ಲೀನ್ ಮಾಡುವಾಗ ಅವನ್ನೆಲ್ಲ ಹಾಕ್ತಾರೆ, ಬೇಳೆಕಾಳು, ಅಕ್ಕಿ, ಹಾಲು, ಇದೆಲ್ಲ. ಆ ಮುಖಾಂತರ ನಾವು ಈ ತರ ಪಕ್ಷಿಗಳನ್ನ ಆಹಾರ ಕೊಡುವಂಥದ್ದು, ನೀರು ಕೊಡುವಂಥದ್ದು. ಅದು ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಈ ಆಧುನಿಕ ಕಾಲದಲ್ಲಿ ಮನುಷ್ಯ ದುಡ್ಡಿನ ಹಿಂದೆ ಬಿದ್ದುಬಿಟ್ಟಿದ. ಎಲ್ಲದರಲ್ಲೂ ದುಡ್ಡು ಮಾಡಬೇಕು, ಶ್ರೀಮಂತ ಆಗಬೇಕು ಅಂತೇಳಿ ನಿಮಗೆ ಮೊದಲು ಯಾರಾದ್ರೂ ಮನೆಗೆ ಅತಿಥಿಗಳು ಬಂದ್ರೆ ಅಥವಾ ಯಾರೋ ಅಪರಿಚಿತರು ಬಂದ್ರೆ ಫಸ್ಟ್ ಕೊಡ್ತಿದ್ದೆ ಏನನ್ನ? ಕುಡಿಯೋದಕ್ಕೆ ನೀರು. ಬಿಸಿಲಲ್ಲಿ ಬಂದಿದ್ದಾರೆ ಅಂತೇಳಿ ಕುಡಿಯೋಕೆ ನೀರು ಕೊಡ್ತಾ ಇದ್ರು. ಬಾಯಿ ಒಣಗಿರುತ್ತೆ, ಬಾಯಾರಿಕೆ ಆಗಿರುತ್ತೆ, ದಾಹ ಆಗಿರುತ್ತೆ ಅಂತೇಳಿ ಬೆಲ್ಲ ಕೊಡ್ತಾರೆ. ಆಮೇಲೆ ಊಟ ಕೊಡ್ತಾ ಇದ್ರು. ಈಗ ನೀವು ನಗರಗಳಿಗೆ ಹೋದ್ರೆ ಹೋಟೆಲ್ಗಳಿಗೆ ಕುಡಿಯೋಕೆ ನೀರು ಕೊಡೋದು. ತಿಂಡಿ ಏನ್ ಬೇಕು ಅಂತಾರೆ, ಊಟ ಏನ್ ಬೇಕು ಅಂತಾರೆ. ಫಸ್ಟ್ ನೀರು ಕೊಡಪ್ಪ ಅಂದ್ರೆ ದುಡ್ಡು ಕೊಟ್ಟು ತಗೋಬೇಕು ಬಾಟ್ಲಿ. ಅದರಲ್ಲೂ ದುಡ್ಡು ಮಾಡುವಂತಹ ಅದಕ್ಕೆ ನೀರು ಕೊಡದ ನಾಡಿನಲ್ಲಿ. ಹಂಗೆ ಹೋಲಿಸ್ಕೊಂಡ್ರೆ ನಮ್ಮ ಭಾರತ ಬೆಟರು ಇನ್ನೂ ಇದೆ, ಆ ಸಂಸ್ಕೃತಿ ಉಳ್ಕೊಂಡ್ ಬಂದಿದೆ. ನೀವು ಹಳ್ಳಿಗಳಿಗೆ ಹೋದ್ರೆ ನೀರು ಕೊಡುವಂಥದ್ದು, ಕಾಫಿ ಕೊಡುವಂಥದ್ದು ಎಲ್ಲ ಇದೆ, ಟೀ. ಅದು ಇತ್ತೀಚೆಗೆ ಅದು ಬದಲಾಗ್ತಾ ಇಲ್ಲ. ಹಳ್ಳಿಗೆ ಬೆಟರು. ನೀವು ನಗರಕ್ಕೆ ಹೋದ್ರೆ, ಹಾಸನಕ್ಕೆ ಹೋದ್ರೆ, ಬೆಂಗಳೂರಿಗೆ ಹೋದ್ರೆ, ಮೈಸೂರಿಗೆ ಹೋದ್ರೆ, ಯಾವುದೇ ಹೋಟೆಲ್ಗೆ ಹೋಗ್ರಿ, ನೀವು ಉಚಿತವಾಗಿ ನಿಮಗೆ ಕುಡಿಯೋ ನೀರನ್ನ ಕೊಡೋದಿಲ್ಲ, ಬಾಟ್ಲಿ ನೀರು ಕೊಡ್ತಾರೆ, ಅದಕ್ಕೆ ಬಿಲ್ ಮಾಡ್ತಾರೆ. ಇದು ವಿದೇಶಗಳಲ್ಲಿ ಬಹಳ ವರ್ಷ ಹಿಂದೆನೇ ಬಂದಿದೆ. ಅಮೆರಿಕ, ಜಪಾನ್, ಜರ್ಮನಿ ಇಂಥ ಊರುಗಳಲ್ಲಿ, ಡೆಲ್ಲಿ ನಮ್ಮ ಭಾರತದ ರಾಜಧಾನಿ, ಇದೆಲ್ಲ ಬಂದು ಬಹಳ ವರ್ಷ ಆಯಿತು. ನೋಡಿ, ಮನುಷ್ಯ ಎಷ್ಟು ಸ್ವಾರ್ಥಿ ಆಗ್ತಾ ಇದೆ. ಅದು ಪ್ರಕೃತಿಗೂ ಸಿಗುವಂತ ನೀರು. ಮಳೆ ಬಂದಾಗ ನೀರು ಶೇಖರಣೆ ಆಗುತ್ತೆ, ಭೂಮಿ ಹಿಂಕೊಳ್ಳುತ್ತೆ, ಮತ್ತು ಭೂಮಿಯಿಂದ ನಾವು ಬೋರ್ವೆಲ್ಲ ನೀರು ತೆಗಿತೀವಿ, ಅಥವಾ ಸಮುದ್ರ, ನದಿ, ಹೊಳೆ, ಕೆರೆ ನೀರು. ಆ ನೀರನ್ನು ತಗೊಂಡು ಸ್ಟಾರ್ಟ್ ಮಾಡಿ ನಮ್ಮ ಮೈಂಡ್ ಅನ್ನು ಎಷ್ಟು ಮಟ್ಟಿಗೆ ಈ ಬಹುರಾಷ್ಟ್ರೀಯ ಕಂಪನಿಗಳು, ಎಂತವೋ ಬಹುರಾಷ್ಟ್ರೀಯ ಕಂಪನಿಗಳು
ಕಂಪನಿಗಳು ಏನ್ ಮಾಡಿದ್ದಾರೆ ಅಂದ್ರೆ ಜನರ ಮೈಂಡ್ ಅನ್ನ ವಾಶ್ ಮಾಡಿ. ಹೇಗೆ? ನೀವು ಮನೆಯಲ್ಲಿ ಸಿಗುವಂತಹ ಸಾದಾ ನೀರನ್ನು ಬಳಸಂಗಿಲ್ಲ, ಅವು ಶುದ್ಧ ಇರಲ್ಲ, ಅಶುದ್ಧವಾಗಿರ್ತವೆ. ಆ ನೀರನ್ನು ಕುಡಿದ್ರೆ ನಿಮಗೆ ಅನೇಕ ಕಾಯಿಲೆಗಳು ಬರ್ತವೆ. ಸೊ ಫಿಲ್ಟರ್ ನೀರೇ ಕುಡಿಬೇಕು, ಬಾಟಲ್ ಹಾಕಿ ನೀರನ್ನೇ ಕುಡಿಬೇಕು ಅನ್ನೋ ಅಷ್ಟು ಮಟ್ಟಿಗೆ ನಮ್ಮ ಮೈಂಡನ್ನು ವಾಶ್ ಮಾಡಿ. ಆಗ ನೋಡಿದ್ರೆ ಈ ನಿಮ್ಮ ಮನೆಯಲ್ಲಿರೋ ಶುದ್ಧ ನೀರು ಒಂದು ಮಡಿಕೆಯಲ್ಲಿ, ಇಂದೆಲ್ಲ ಮಡಿಕೆಯಲ್ಲಿ ಇರ್ತಿದ್ದು ನೀರು ತಣ್ಣಗಿರ್ತವೆ ಅಂತ ಕೆಳಗೆ ಮರಳು ಹಾಕಿಬಿಟ್ಟು ಒಂದು ಮಡಿಕೆ ಇಟ್ಟು ಅದ್ರ ಮೇಲೆ ನೀರು ಹಾಕಿ ಮುಚ್ಚಿ ಅದು ಕುಡಿದ್ರೆ ತಣ್ಣಗೆ ಶುದ್ಧ ನೀರು. ಈಗ ನಾವು ಕುಡಿಯಲ್ಲ, ಫಿಲ್ಟರ್ ನೀರು. ಊರಿಗೊಂದು ಮಿಷಿನ್ ಬಂದಿದ್ದಾವೆ, ಅವನು ಫಿಲ್ಟರ್ ಮಾಡ್ತಾನೆ ಬೀಳ್ತಾನ ಗೊತ್ತಿಲ್ಲ, ಒಟ್ಟಾರೆ ಬಂದು ಅಂದ್ರೆ ಶುದ್ಧ. ಗೊತ್ತಾಯ್ತಾ? ನಾವು ಕುಡಿದ್ರೆ ನೀರು, ಅದೇ ಪೂಜಾರಿ ಕೊಟ್ರೆ ತೀರ್ಥ. ನಾವು ಅದನ್ನು ಕುಡಿದ್ರೆ ನೀರು ಅಂತೀವಿ, ಅದೇ ದೇವಸ್ಥಾನದಲ್ಲಿ ಪೂಜಾರಿ ಕೊಟ್ಟರೆ ನೀರನ್ನ ತೀರ್ಥ. ಅದು ಶ್ರೇಷ್ಠ ಅಂತ ನಮ್ಮ ಭಾವನೆ. ಹಂಗೆ ಬಾಟ್ಲಿ ತಗೊಂಡು ನೀರು ಕುಡಿದ್ರೆ ಅದು ಬಹಳ ಶುದ್ಧ. ಎಷ್ಟೋ ಬಾಟಲಿಗಳಲ್ಲಿ ಇರುವೆ, ಜಿರ್ಲೆ ಎಲ್ಲ ಸೇರ್ಕೊಂಡಿರೋ ನೋಡಿದ್ದೀನಿ ನಾನು ನೀರಲ್ಲಿ. ಅಂದರೆ ಅಷ್ಟು ಸ್ವಚ್ಛ ಇರಲ್ಲ. ನಮ್ಮ ಮೈಂಡ್ ಏನಾಗಿದೆ ಅಂದರೆ ಬಾಟಲ್ ನೀರು ಕುಡಿಬೇಕು ಅನ್ನೋ ಅಷ್ಟು ಮಟ್ಟಿಗೆ ದುಡ್ಡಿಗೆ ಮಾರ್ಕೊಳ್ತಾ ಇದೆ. ಸೊ ಅಂತಹ ಒಂದು ಕಥೆಯನ್ನು, ಮಾನವೀಯ ಕಥೆಯನ್ನು ಈ ನೀರು ಕೊಡದ ನಾಡಿನಲ್ಲಿ ಎನ್ನುವಂಥ ಪಾಠದಲ್ಲಿ ಹೇಳ್ತಾ ಹೋಗ್ತಾರೆ. ಮೊದಲಿಗೆ ಲೇಖಕರ ಪರಿಚಯ ನೋಡೋಣ. ಶ್ರೀಮತಿ ನೇಮಿಚಂದ್ರ ಅವರು ಚಿತ್ರದುರ್ಗದಲ್ಲಿ ಜುಲೈ 16, 1959ರಂದು ಜನಿಸಿದರು. ಜುಲೈ 16, 1959ರಲ್ಲಿ ಚಿತ್ರದುರ್ಗದಲ್ಲಿ ಜನಿಸಿದ್ದಾರೆ. ಯಾಕಂದ್ರೆ ಕಾಣ್ತಾ ಇಲ್ವಾ? ಗೊತ್ತಾ ಇಲ್ವಾ? ತಂದೆ ಹೆಸರು ಪ್ರೊಫೆಸರ್ ಜಿ ಗುಂಡಣ್ಣ, ತಾಯಿ ಹೆಸರು ತಿಮ್ಮಕ್ಕ. ಪ್ರಾರಂಭಿಕ ಶಿಕ್ಷಣ ತುಮಕೂರಿನಲ್ಲಿ ಮಾಡಿದ್ರು ಮತ್ತು ಮೈಸೂರಿನಲ್ಲಿ ತಮ್ಮ ಶಿಕ್ಷಣವನ್ನು ಪೂರೈಸಿದರು. ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಇಂದ BSc ಪದವಿಯನ್ನು, ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ MS ಪದವಿಯನ್ನು ಗಳಿಸಿದರು. ಬೆಂಗಳೂರಿನ HAL ಸಂಸ್ಥೆಯಲ್ಲಿ ಉನ್ನತ ತಂತ್ರಜ್ಞ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. HAL ಕಂಪನಿ ದೊಡ್ಡ ಕಂಪನಿ, ಭಾರತ ಸರ್ಕಾರ ಬೆಂಗಳೂರಿನಲ್ಲಿ ಸ್ಥಾಪಿಸಿರುವಂತಹ ವಿಮಾನ ತಯಾರಿಕಾ ಬಿಡಿಭಾಗಗಳನ್ನು ತಯಾರು ಮಾಡತಕ್ಕಂಥ ಕಾರ್ಖಾನೆ HAL, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್. ವಿಮಾನ ಹೆಲಿಕಾಪ್ಟರ್ ತಯಾರು ಮಾಡುವ ಬಿಡಿಭಾಗಗಳನ್ನು ತಯಾರು ಮಾಡತಕ್ಕಂಥ ಕಾರ್ಖಾನೆ. ಅಲ್ಲಿ ಉನ್ನತ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಚಿಂತನಪೂರ್ಣ ಲೇಖನಗಳನ್ನು ಬರೆದಿದ್ದಾರೆ, ಹಾಗೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಇವರ ಪ್ರಮುಖ ಕೃತಿಗಳು, ಬರೆದಂತಹ ಪುಸ್ತಕಗಳು ಯಾವಪ್ಪ ಅಂತ ಹೇಳಿದ್ರೆ ಯಾದ್ ವಾಶಿನ್ ಕಾದಂಬರಿ, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ನೇಮಿಚಂದ್ರರ ಕಥೆಗಳು ಮುಂತಾದ ಕಥಾ ಸಂಕಲನಗಳು, ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆಯಲ್ಲಿ 2 ಪ್ರವಾಸ ಕಥನಗಳು, ಬದುಕು ಬದಲಿಸಬಹುದು ಅಂಕಣ ಬರಹಗಳು ಮೊದಲಾದವು. ಪೆರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಬಂದಿದೆ, ಹಾಗೆಯೇ ನೃಪತಂತ್ರ ಪ್ರಶಸ್ತಿ ಬಂದಿದೆ, ಅತ್ತಿಮಬ್ಬೆ ಪ್ರಶಸ್ತಿಗಳು ಬಂದಿದ್ದಾವೆ. ಪ್ರಸ್ತುತ ನೀರು ಕೊಡದ ನಾಡಿನಲ್ಲಿ ಅಂಕಣ ಬರಹವನ್ನು ಶ್ರೀಮತಿ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು, ಯಾವ ಪುಸ್ತಕದಿಂದ? ಬದುಕು ಬದಲಿಸಬಹುದು ಎನ್ನುವಂತಹ ಪುಸ್ತಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಏನು ಆಶಯ? ಪಾಠವನ್ನು ನಾವು ಯಾಕೆ ಅಭ್ಯಾಸ ಮಾಡಬೇಕು? ಇದರಿಂದ ನಮಗೇನು ಉಪಯೋಗ ಇದೆ? ಯಾವ ಆಶಯವನ್ನು ಇಟ್ಟುಕೊಂಡು ನೇಮಿಚಂದ್ರ ಅವರು ಈ ಪಾಠವನ್ನು ಬರೆದಿದ್ದಾರೆ? ವಿಶ್ವದ ಜಾಗತೀಕರಣದ ಹೊಡೆತಕ್ಕೆ ಸಿಲುಕಿದ ನಮ್ಮ ನಗರಗಳಿಂದು ಕೊಳ್ಳುಬಾಕತನವನ್ನು, ಲಾಭಕೋರತನವನ್ನು ಹುಟ್ಟುಹಾಕಿ ವಿಶ್ವದ ಮಾರುಕಟ್ಟೆಯಾಗಲು ಹೊರಟಿರುವುದು ಬಲು ಅಪಾಯಕಾರಿ ಎಂಬ ವೈಚಾರಿಕ ಚಿಂತನೆಯನ್ನು ಹಾಗೂ ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ಕಾಪಾಡಿಕೊಳ್ಳುವ ಅನಿವಾರ್ಯತೆಯನ್ನು ನೀರು ಕೊಡದ ನಾಡಿನಲ್ಲಿ ಈ ಗದ್ಯ ಭಾಗದಲ್ಲಿ ಅತ್ಯುತ್ತಮವಾಗಿ ಚಿತ್ರಿಸಿದೆ. ವಿಶ್ವ ಏನಾಗಿದೆ? ಜಾಗತೀಕರಣ,
ಖಾಸಗೀಕರಣ, ಉದಾರೀಕರಣ ಅಂತ 3 ನಿಯಮಗಳು. ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ. ಏನ್ ಜಾಗತೀಕರಣ ಅಂದ್ರೆ ಇಡೀ ಜಗತ್ತೇ ಒಂದು ಕುಟುಂಬ. ಇಡೀ ಜಗತ್ತೇ ಒಂದು ಕುಟುಂಬ. ಒಂದು ದೇಶದ ಪ್ರಜೆ ಯಾವುದೇ ದೇಶಕ್ಕೆ ಹೋಗಿ ಏನಾದರೂ ವ್ಯಾಪಾರ ಮಾಡಬಹುದು. ಸೊ ಈ ಜಾಗತೀಕರಣಕ್ಕೆ ಯಾವಾಗ ಪ್ರಪಂಚ ತೆರೆದುಕೊಳ್ತು, ನಗರಗಳು ಬೆಳೀತಾ ಹೋಗುದು. ಅದು ಈ ಒಂದು 10 ವರ್ಷದಿಂದ ಅರಸೀಕೆರೆ ಎಷ್ಟು ಚಿಕ್ಕದಾಗಿತ್ತು, ಈಗ ನೋಡೋದು ಅರಸೀಕೆರೆ ಎಷ್ಟು ಬೆಳೆದಿದೆ. ಹಳ್ಳಿ ಜನ ವಲಸೆ ಹೋಗ್ಬೇಕಂಡ್ರು, ವ್ಯವಸಾಯದಲ್ಲಿ ಲಾಭ ಇಲ್ಲ, ಹಳ್ಳಿಗಳಲ್ಲಿ ಮೂಲ ಸೌಕರ್ಯಗಳಿಲ್ಲ, ಎಲ್ಲ ನಗರ ಕುಲ್ಸೆ ಹೋಗುದು. ನಗರದ ಬದುಕು ಏನಾಗ್ತಾ ಹೋಯ್ತು, ದುಸ್ತರ ಆಗ್ತಾ ಹೋಯ್ತು. ಪ್ರತಿಯೊಂದನ್ನು ಕೊಂಡ್ಕೋಬೇಕಲ್ಲಿ ನಗರದಲ್ಲಿ. ಶುದ್ಧ ಗಾಳಿನೂ ಸಿಗಲ್ಲ. ಇನ್ನೊಂದು 10-20 ವರ್ಷ ಕಳೆದ್ರೆ ಗಾಳಿನ ದುಡ್ಡು ಕೊಟ್ಟು ಮಾರ್ಬೇಕಂತದ್ದು. ಅದಕ್ಕೂ ಮಿಷಿನ್ ಕಂಡಿದ್ದಾರೆ. ಈ ಮಿಷಿನ್ ನೀವು ಗಾಳಿ ತಗೊಂಡ್ರೆ ಆರೋಗ್ಯ ಇರ್ತೀರಾ, ಅದಕ್ಕೂ ದುಡ್ಡು. ಈಗ ನೀರಿಗೆ ಮಾಡಿರಲ್ಲ. ನಗರಗಳು ಕೊಳ್ಳು ಬಾಕತನ, ಜನರ ಕೊಳ್ಳುವಿಕೆ ಜಾಸ್ತಿ ಆಗ್ತಾ ಹೋಯ್ತು. ಯಾಕೆಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳು ವಸ್ತುಗಳನ್ನ ಉತ್ಪತ್ತಿ ಮಾಡಿಬಿಟ್ಟು, ನೀವು ಟಿವಿಲಿ ನೋಡಿ, ಪೇಪರ್ ನೋಡಿ, ಬರೀ ಅಡ್ವರ್ಟೈಸ್ಮೆಂಟ್. ಆ ಸೋಪ್ ಹಚ್ಚಿರಿ, ಈ ಕ್ರೀಮ್ ಹಚ್ಚಿರಿ, ಅದನ್ನ ಹಾಕೊಡ್ರಿ, ಇದನ್ನ ಹಾಕೊಡ್ರಿ, ಅದನ್ನ ಕುಡೀರಿ, ಇದನ್ನ ಕುಡೀರಿ. ಜನ ಮಾರುವುದು. ಇದನ್ನ ಕೂಡ ನಿಮ್ಗೆ ಹೊಟ್ಟೆ ಬರಲ್ಲ, ಅದನ್ನ ಚಿಂತ ತಲೆ ಕೂತು ಬೆಳಗಾಗಲ್ಲ, ಇದನ್ನ ಹಚ್ಕೊಂಡ್ರೆ ಬೆಳಗಾಗ್ತೀರಾ. ಅಡ್ವರ್ಟೈಸ್ಮೆಂಟ್. ಜನ ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಆ ಕೊಳ್ಳು ಬಾಕತನ ಮತ್ತು ಲಾಭಕೋರತನ, ಲಾಭವನ್ನು ಮಾಡೋದು. ವಸ್ತುಗಳನ್ನ ಉತ್ಪತ್ತಿ ಮಾಡಿ ಬಹುರಾಷ್ಟ್ರೀಯ ಕಂಪನಿಗಳು ಅವನು 10 ರೂಪಾಯಿ ಕೊಡ್ತೀನಿ, 9 ರೂಪಾಯಿ ಕೊಡ್ತೀನಿ, 9 ಕೊಟ್ಟರೆ ನೀವು 8 ರೂಪಾಯಿ ಕೊಡ್ತೀನಿ. ಜನ ಕ್ವಾಲಿಟಿ ನೋಡಲ್ಲ, ಕೊಟ್ಟು ಕಮ್ಮಿ ಅಪ್ಪ ರೇಟ್. ಅರ್ಥ ಆಯ್ತಾ? ಹಿಂಗೆ ಕೊಳ್ಳುವ ಮತ್ತು ಲಾಭ ಮಾಡ್ತಕ್ಕಂಥ ಈ ವಿಶ್ವ ಮಾರುಕಟ್ಟೆಯಾಗ ಹೊರಟಿರುವುದು ಬಲು ಅಪಾಯಕಾರಿ. ಇದು ಮೋಸ್ಟ್ ಡೇಂಜರ್. ನೋಡಿ, ಈಗ 1 ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡು 110 ರೂಪಾಯಿ ಅಲ್ಲ ಹೇಳಿದ್ರು. 160, 120 ದಿನ ಹೋಗ್ತಾನೆ, ಜಾಸ್ತಿ ಆಗ್ತಾನೆ ಇದ್ದಾರೆ. 8 ಎಣ್ಣೆ 4 ಎಣ್ಣೆ. ಅಡುಗೆ ಎಣ್ಣೆ 3 ವರ್ಷದ ಕೆಳಗೆ 100 ರೂಪಾಯಿ ಇತ್ತು, ಈಗ 170, 180, 200. 1 ಡಬ್ಬಲ್. ಏನು ಕೊಡ್ತೀರಾ? ತರಕಾರಿ ಕೊಳ್ಳೋದ್ರೆ ಯಾವ 40 ರೂಪಾಯಿ 50 ರೂಪಾಯಿ ಕೆಜಿ, 10-20 ರೂಪಾಯಿ ಯಾವ ಸಿಗಲ್ಲ. 100, 200, 300. ಶ್ರೀಮಂತರು ಹೇಗೆ ಜೀವನ ಮಾಡ್ತಾರೆ, ಆದ್ರೆ ಮಧ್ಯಮ ವರ್ಗದ ಜನ, ಬಡವರು ಜೀವನ ಮಾಡೋದು ಬಹಳ ಕಷ್ಟ. ಅರ್ಥ ಆಯ್ತಾ? ಕಾರನ್ನ ಕಮ್ಯುನಿಟಿ ಕೊಡ್ತೀವಿ ಅಂತಾರೆ, ಕಾರ್ ತಗೊಂಡ್ಬಿಡ್ತೀವಿ, ಆಸೆ ಬಿದ್ದು ಪೆಟ್ರೋಲ್ ಜಾಸ್ತಿ ನೋಡಿ. ಕಾರ್ ತಗೊಂಡ್ಬಿಟ್ಟಿದೀವಿ, ಹೊಡಿಲೇಬೇಕು, ಪೆಟ್ರೋಲ್ ಇಂದ ಹಾಕ್ಸ್ಬೇಕು. 1 ಲೀಟರ್ ಪೆಟ್ರೋಲ್ ಒಂದು ಕಾರ್ ಎಷ್ಟು ಕೊಡುತ್ತೆ? ಒಂದು 15 ಕಿಲೋಮೀಟರ್ ಕೊಡುತ್ತೆ ಇಲ್ಲಿಂದ ಅರಸೀಕೆರೆ. ನಾನು ಕಾರ್ ತಗೊಂಡು ಹೋದೆ ಅಂದ್ರೆ 1 ಕಡೆಯಿಂದ 120 ರೂಪಾಯಿ ದುಡ್ಡು. ಅದೇ ಬಸ್ಸಿಗೆ ಹೋದ್ರೆ 20 ರೂಪಾಯಿನಾಗ ಅರಸೀಕೆರೆ. ಇದು ಕೊಳ್ಳು ಬಾಕತನ. ನಮ್ಮಲ್ಲಿ ಆಸೆ ಉಳಿಸುತ್ತೆ, ಆಮೇಲೆ ನಮ್ಮನ್ನು ಗುಂಡಿ ಕೆಡಿಕೆ. ಟಿವಿ ತಗೊಂತೀವಿ, ಟಿವಿ ತಗೊಂಡ್ರೆ ಉಪಯೋಗ ಇಲ್ಲ, ಮತ್ತೆ ಡಿಶ್ ಹಾಕ್ಸ್ಕೊಳಕ್ಕೆ. ಮತ್ತೆ ಡಿಶ್ ಹಾಕ್ಸಿದ್ರೆ ತಿಂಗಳ ದುಡ್ಡು ಕೊಡ್ಬೇಕು. ಮೊಬೈಲ್ ತಗೊಂತೀವಿ 10,000 ಕೊಟ್ಟು, ಖುಷಿ ಆಗ್ಬಿಡುತ್ತೆ. ಮೊಬೈಲ್ ತಗೋಬೋದು, ಮತ್ತೊಂದು ಕರೆನ್ಸಿ ಹಾಕ್ಸ್ಬೇಕು, ಇಂಟರ್ನೆಟ್ ಹಾಕ್ಸ್ಬೇಕು, ನೆಟ್ ಹಾಕ್ಸ್ಬೇಕು. ಹೀಗೆ ನೋಡಿ ಹಿಂಗೆ ಟ್ಯಾಕ್ಸ್ ಹೆಂಗೆ ಹೊಡಿತಾರೆ ಇಲ್ಲ. ಇದೇ ಬಹುರಾಷ್ಟ್ರೀಯ ಕಂಪನಿಗಳು ಮಾಡೋದು. ಒಂದ್ಸರಿ ತಮ್ಮ ಕಡೆಗೆ ಎಲ್ಕಂತಾರೆ, ಎಳ್ಕೊಂಡ್ಬಿಟ್ಟು ಫಸ್ಟ್ ಗ್ಯಾಸ್ ತಗೋಬೇಕು ಅನ್ಸುತ್ತೆ. ಮನೆಗೆ ಒಲೆ ಇದೆ, ತೋಟ ಇದೆ, ಸೌದಿ ಇದೆ, ನಾನು ಗ್ಯಾಸ್ ತಗೋತಾಳೆ. ಗ್ಯಾಸ್ ತಗೋತಾಳೆ. ಅವಾಗೇನೋ 5,000 ರೂಪಾಯಿ ಇತ್ತು, ತಗೊಂಡ್ಬಿಡ್ಲು. ಈಗ 1 ಸಿಲಿಂಡರ್ಗೆ 1000 ಮಾಡಿ ನೋಡಿ. ಗ್ಯಾಸ್ ತಗೊಂಡಿದ್ಯಾ, ಅದು ಬಂದ್ಕೊಂಡ್ಬಿಟ್ಟಿದ್ಯಾ. ಈಗ ಒಲೆಗೆ ಅಡಿಗೆ ಮಾಡಕ್ ಬರಲ್ಲ ನಿನಗೆ, ತಿಂಗಳ 1000 ರೂಪಾಯಿ ಇಡು. ಹೀಗೆ ನಮ್ಮನ್ನ ಈ ವರ್ತುಲ ಇದೆಯಲ್ಲ, ಜೀವನ ಎನ್ನುವಂಥ ವರ್ತುಲ ಸಿಗಾಕಲ್ಲ. ಅದಕ್ಕೆ ಅದು ಬಹಳ ಅಪಾಯಕಾರಿ ಎನ್ನುವಂಥ ವೈಚಾರಿಕ ಚಿಂತನೆಯನ್ನ ಅವ ನಮ್ಮ ಸಂಸ್ಕೃತಿಯ ಇರುವೆಯನ್ನು, ಭಾರತೀಯ ಸಂಸ್ಕೃತಿಗೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಇದೆ. ಭಾರತದಲ್ಲಿ ಸರಳ ಜೀವನ, ಉನ್ನತ ಚಿಂತನೆ ಅಂತ ಒಂದು ಧ್ಯೇಯ ಇದೆ. ನಮ್ಮ ಸರಳ ಬದುಕ್ತಾ ಇದ್ರು ಹಳ್ಳಿಗಳಲ್ಲಿ. ನಾವು ಚಿಕ್ಕವರಿದ್ದಾಗ ಟಿವಿ ಇಲ್ಲ, ರೇಡಿಯೋ ಇಲ್ಲ, ಸೈಕಲ್ ಇಲ್ಲ. ನಮ್ಮೂರಿಗೆ ಯಾರಾದ್ರೂ ಸೈಕಲ್ ತಂದ ಅಂದ್ರೆ ಅವ್ನು ಶ್ರೀಮಂತ ಅಂತ. ಸೈಕಲ್ ತಂದೆ, ಒಂದು ರೇಡಿಯೋ ತಂದೆ. ಮನೆ ರೇಡಿಯೋ ತಂದು ಬರೋಣ, ಬರೋಣ. ಅದು ರೇಡಿಯೋದಾಗೆ ವಾರ್ತೆ ಬರ್ತವಂತೆ, ಹಾಡು ಬರ್ತವಂತೆ, ಹಿಂಗೆ ಏನೋ ಕೂತಲ್ಲ.
ಈಗ 8ನೇ ಕ್ಲಾಸ್ ಹುಡುಗರು ಬೈಕ್ ಹೊಡಿತಾರೆ. ಬೈಕ್ ಇಲ್ದ ಮನೆನೇ ಇಲ್ಲ. ಎಂತ ಬಡವ ಅಂದ್ರೆ ಬೈಕ್. ಇಲ್ಲಿ ನಮ್ಮ ಹೈಸ್ಕೂಲ್ ಬೈಕ್ ತಗೊಂಡು ನಾವು ಬೈಕ್ ಹೊಡಿದ್ದು ಯಾವಾಗ? ಅಯ್ಯೋ 30 ವರ್ಷ ಎಲ್ಲ ಓದೋದು ಮುಗಿಸಿ ಅಪಾಯಿಂಟ್ ಆದ್ಮೇಲೆ ಬೈಕ್ ತಗೊಂಡು. ಈಗ 8ನೇ ಕ್ಲಾಸ್ ಹುಡುಗರು ಬೈಕ್ ಹೊಡ್ಕೊಂಡು ಹೋಗ್ತಾರೆ. ನಮ್ಗೆ ಆಶ್ಚರ್ಯ ಆಗುತ್ತೆ, ಏನು ಹೊಡಿತವ, ಪೆಟ್ರೋಲ್ ರೇಟ್ ಏನು? ಜನ ಯೋಚನೆ ಮಾಡೋದು. ನಾವು ಪೆಟ್ರೋಲ್ ಯೋಚನೆ ಮಾಡ್ತೀವಿ, 2 ದಿನಕ್ಕೆ 1 ಲೀಟ್ರು ಪೆಟ್ರೋಲ್ ಹೋಗುತ್ತೆ, ಅಷ್ಟಕ್ಕೆ ನಾವೆಲ್ಲ ಓಡಾಡಿದ್ದೇವೆ. ಈಗ ನಮ್ಮನ್ನ ಈ ಕೊಳ್ಳುಬಾಕ ಸಂಸ್ಕೃತಿ ಎಳೆದಾಗ್ತಾರೆ, ಲಾಭ ಕೊಡುತ್ತಾರೆ. ಹಾಗೆ ಭಾರತಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಸಂಸ್ಕೃತಿ ಇದೆ, ಅದನ್ನು ಹೇಳ್ತಾರೆ ಪಾಠದಲ್ಲಿ. ಅಲ್ಲಿ ಪದಗಳ ಅರ್ಥ ಕೊಟ್ಟಿದ್ದಾನೆ, ನೋಡ್ಕೊಳ್ಳಿ. ನೇರ ಪಾಠಕ್ಕೆ ಬರ್ತೀನಿ. ಭಾರತದಿಂದ ಹೊರಗೆ ಕಾಲಿಟ್ರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳು. ಭಾರತ ದೇಶವನ್ನು ಬಿಟ್ಟು ನೀವು ಹೊರಗೆ ಹೋದ್ರಿ ಅಂದ್ರೆ ಎಲ್ಲೂ ನಿಮಗೆ ಕುಡಿಯೋದಕ್ಕೆ ನೀರನ್ನ ಪುಕ್ಕಟ್ಟೆ ಕೊಡಲ್ಲ. ಭಾರತದಲ್ಲಿ ಕೊಡೋದು ಇನ್ನೂ ಇದೆ ಈಗ. ನೀರು ಕೊಡೋದ್ರೆ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಅದು ಭಾರತ ದೇಶವನ್ನು ಬಿಟ್ಟು ನೀವು ಬೇರೆ ದೇಶಗಳಿಗೆ, ಅಮೇರಿಕಾ, ಜಪಾನ್, ಜರ್ಮನಿ, ಇಂಗ್ಲೆಂಡ್, ಈಗ ಬೇರೆ ಬೇರೆ ದೇಶಗಳು, ಚೀನಾ, ಪಾಕಿಸ್ತಾನ, ಇಲ್ಲೇ ಹೋದ್ರು ನಿಮಗೆ ಕುಡಿಯೋದಕ್ಕೆ ಉಚಿತವಾಗಿ ನೀರನ್ನ ಕೊಡೋದಿಲ್ಲ ಎಂಬುದು ನನ್ನ ಇಲ್ಲಿಯವರೆಗಿನ ಅನುಭವ. ಯಾಕೆಂದ್ರೆ ಇವರೊಬ್ಬ HAL ಫ್ಯಾಕ್ಟರಿಯ ದೊಡ್ಡ ಉನ್ನತಾಧಿಕಾರಿಯಾಗಿದ್ದರಿಂದ ದೇಶ ವಿದೇಶದ ಪ್ರಯಾಣ ಮಾಡಿದ್ದಾರೆ, ಪ್ರವಾಸ ಹೋಗಿದ್ದಾರೆ. ಅಲ್ಲಿ ಅವ್ರಿಗಾಗಿರ್ತಕ್ಕಂಥ ಅನುಭವ 2 ವಾರ ಕಳೆದಿದೆ. ಊರೂರು ಅಲಗದ್ದಾಯಿತು. ದಿನವೂ ಅಸಾಧ್ಯ ಬಾಯಾರಿಕೆ, ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್, ಬಾಟಲಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತವೆ. ಕುಡಿಯಲು ನೀರು ಸಿಗಲ್ಲ. ಇಂಥ ಸ್ಥಿತಿ. ಬೇರೆ ದೇಶಗಳಿಗೆ ಹೋದ್ರೆ ಕೋಕಾ ಕೋಲಾ, ಪೆಪ್ಸಿ, ಮಿರಿಂಡಾ, ಬಿಯರ್ ಬಾಟಲ್ಗಳು, ವೈನು ಇವು ಯಥೇಚ್ಛ ಸಿಗ್ತವೆ. ಎಲ್ಲ ಅಂಗಡಿ ಮುಂದೆ ಜೋಡಿಸುತ್ತೆ, ನೋಡಿದಿಲ್ಲ? ಕೋಕಾ ಕೋಲಾ, ಮಿರಿಂಡಾ, ಪೆಪ್ಸಿ ಅವು ಏನು ಉತ್ಕೃಷ್ಟ ಅಲ್ಲ. ಅವಕ್ಕೆ ಬಣ್ಣ ಹಾಕಿಬಿಟ್ಟು, ಸ್ವೀಟ್ ಹಾಕಿಬಿಟ್ಟು, ನೀರಿಗೆ ಬಾಟಲ್ಲಿ ಸುಂದರವಾಗಿ ಕಾಣಗಿಟ್ಟಿರ್ತಾರೆ. ನಾವು ಅದನ್ನು ಸ್ಟ್ಯಾಂಡರ್ಡ್ ಆಗಿ ತಗೊಂಡು ಕುಡಿ. 50 ರೂಪಾಯಿ 100 ರೂಪಾಯಿ ಕೊಟ್ಟು 1 ಲೀಟರ್ ಬಾಟಲ್, 15 ರೂಪಾಯಿ. ನಿಮಗೆ ಶುದ್ಧ ಕುಡಿಯುವ ನೀರು ಸಿಗಲ್ಲ ವಿದೇಶಕ್ಕೆ ನೋಡಿ. ಅಂದ್ರೆ ಅದೇ ನೀರನ್ನು ಅವರು ಬಳಸಿ ಕೋಕಾ ಕೋಲಾ ಮಾಡಿರ್ತಾರೆ, ಪೆಪ್ಸಿ ಮಾಡಿರ್ತಾರೆ, ತಂಪು ಪಾನೀಯಗಳು. ಅದಕ್ಕೆ ಬಣ್ಣ ಹಾಕ್ಬಿಟ್ಟು, ಶುಗರ್ ಹಾಕ್ಬಿಟ್ಟು, ಏನೋ ಹಣ್ಣಿನ ರಸ ಹಾಕ್ಬಿಟ್ಟು 20 ರೂಪಾಯಿ ನೀವು ಖರ್ಚು ಮಾಡಿ 80 ರೂಪಾಯಿ 100 ರೂಪಾಯಿ ಮಾಡಿ ನಾವು ಸ್ಟೈಲಿಶ್ ತಗೊಂಡು ಹಂಗೆ ಕೋಕಾ ಕೋಲಾ, ಪೆಪ್ಸಿ ಕುಡಿತೀವಿ ನೋಡು. ಅವು ಆರೋಗ್ಯಕ್ಕೆ ಒಳ್ಳೆವಲ್ಲ. ಅದರಲ್ಲೂ ಕರೋನಾ ಬಂದ್ಮೇಲೆ ಅವು ನಿಂತೆ ಹೋಗ್ಬಿಟ್ಟು. ಯಾಕೆ ಕರೋನಾಕ್ಕೆ ತಂಪು ಪಾನೀಯ ಕುಡಿಬಾರ್ದು ಅಂತ ಬಂದು ಬಿಸಿನೀರು ಕುಡಿಬೇಕು, ಬಿಸಿಯಾದ ಆಹಾರ ಸೇವಿಸಬೇಕು, ಹೊಗೆ ತಗೋಬೇಕು ಅಂತ ಬಂದಾಗ ಕಂಪ್ನಿ ಲಾಸ್ ಆಗೋದು. ಜನ ಕುಡಿಯೋದೇ ಬಿಟ್ಬಿಟ್ರು, ಭಯ. ಕರೋನಾ ಕಾಯಿಲೆ ಬಂದಲ್ಲ, ಅದಕ್ಕೆ ಕೋಲ್ಡ್ ಆಗಲ್ಲ ಕರೋನಾಕ್ಕೆ. ಅದಕ್ಕೆ ಯಾವಾಗ ಬಿಸಿಯಾದ ಊಟ ಮಾಡ್ರಿ, ಬಿಸಿನೀರು ಕುಡೀರಿ, ಶುಂಠಿ ಕಷಾಯ ಕುಡೀರಿ, ಜಾಕೆ ಹೇಳಿದ್ರೆ ಗಂಟಲು ಸ್ವಲ್ಪ ಯಾವಾಗ ನೀಟಾಗಿರಲಿ, ಅಲ್ಲಿ ವೈರಸ್ ಅಟಕ್ಕಾಗಲ್ಲ. ಹಂಗಾಗಿ ಆ ಕಂಪ್ನಿಗಳು ಹೋಗ್ಬಿಟ್ಟಿದೆ 2 ವರ್ಷ. ನೀವು ಹಿಂಗೆ ವಿದೇಶಕ್ಕೆ ಹೋದ್ರೆ ನೀವು ಶುದ್ಧ ಕುಡಿಯುವ ನೀರು ಸಿಗಲ್ಲ. ಆದ್ರೆ ಈ ತರದ ದುಡ್ಡು ಕೊಟ್ಟು ಕುಡಿಯುವಂತಹ ಪಾನೀಯಗಳು ಸಿಗ್ತವೆ. ಇಲ್ಲಿ ಯುರೋಪಿನಲ್ಲಾಗಲಿ, ಅಲ್ಲಿ ಅಮೆರಿಕದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಯುರೋಪ್ ದೇಶಗಳಿಗೆ ಹೋದಲ್ಲಿ ಜರ್ಮನಿ, ಜಪಾನ್ ದೇಶ, ಜರ್ಮನಿ, ರಷ್ಯಾ, ಇಂಗ್ಲೆಂಡ್, ಯುರೋಪ್ನ ಯಾವುದೇ ದೇಶಕ್ಕೆ ಹೋಗ್ರಿ, ಮನೆ ಬಂದ ತಕ್ಷಣ ಅಥವಾ ಹೋಟೆಲ್ಗೆ ಹೋದ ತಕ್ಷಣ, ನಮ್ಮಲ್ಲಿ ಏನು ಮಾಡ್ತಾರೆ ನೋಡಿ, ಹೋಟ್ಲಿಗೆ ಹೋದ ತಕ್ಷಣ ಫಸ್ಟ್ ನೀರು ತುಂಬಿಡ್ತಾರೆ. ಹಸಿಕೆರೆ ಎಲ್ಲ ಹೋಗಿ ಬೆಂಗಳೂರು ಅದನ್ನೋಡಲ್ಲ, ಆ ಬೆಂಗಳೂರೆಲ್ಲ ದೇಶ ಆಗ್ಬಿಟ್ಟಿದೆ. ಇಲ್ಲಿ ಹಸಿಕೆರೆ ಎಲ್ಲ ನಮ್ಮ ಹಾಸನ ಪಾಸನ ಹೋದ್ರೆ ಕಾಮನ್ ಹೋಟ್ಲಿಗೆ ಹೋದಾಗ ಹೋಗ್ತದ ತಕ್ಷಣ ಫಸ್ಟ್ ನೀರು ಇರುತ್ತೆ. ಏನು ಬೇಕಪ್ಪ ನಾವು ನೀರು ಕುಡಿದು ಅವ್ರಿಗೆ ಉಪ್ಪಿಟ್ಟು ಬೇಕು, ಅವಲಕ್ಕಿ ಬೇಕು, ದೋಸೆ ಬೇಕು, ಏನೋ ಹೇಳ್ಬೇಕು. ಅದು ಬೆಂಗಳೂರು ಅಂತ ನಗರಗಳಲ್ಲಿ ನೀರಿಗೆಲ್ಲ ಬಂದು ಒಂದು ಇದಿರ್ತಾರೆ, ಕ್ಯಾಟ್ಲಾಗ್ ಅಂತ ಇರುತ್ತೆ, ಬುಕ್ ತೆಗಿರುತ್ತೆ. ಅದರ ಏನಿರುತ್ತೆ, ಏನೇನೋ ಐಟಮ್ಸ್, ಎಷ್ಟು ರೇಟ್ ಅಂತ ಒಂದಿರುತ್ತೆ. ನಿನಗೆ ದೋಸೆ ಬೇಕಾ, ಮಸಾಲೆ ದೋಸೆ ಬೇಕಾ, ಖಾಲಿ ದೋಸೆ ಬೇಕಾ, ಉಪ್ಪಿಟ್ಟು ಬೇಕಾ, ಅವಲಕ್ಕಿ ಬೇಕಾ, ಇನ್ನೊಂದು ವಡೆ ಬೇಕಾ, ಇಡ್ಲಿ ಬೇಕಾ, ಇನ್ನು ಏನೋ ಬೇರೆ ಐಟಮ್ಸ್ ಇರ್ತವೆ. ಅದೊಂದು ಇರ್ತಾರೆ ಅಷ್ಟೇ, ನೀರಿಡ. ನೀನು ಅದನ್ನು ನೋಡಿ ಆರ್ಡರ್ ಮಾಡೋದು. ಆಮೇಲೆ ಸ್ವಲ್ಪ ನೀರು ಕೊಡಪ್ಪ ಅಂದರೆ ಬಾಟ ತಗೊಂಡ್ರಿ, ಅದಕ್ಕೂ ದುಡ್ಡ. ಅಷ್ಟು ವ್ಯಾಪಾರಿಕರನ್ನ ಲಾಭಕೋರತನ ಬೆಳೀತಾ ಇದೆ.
ಹಿಂದೆ ಇತ್ತೇನೋ, ಈಗಂತೂ ಇಲ್ಲ. പക്ഷെ ಹಿಂದಿನ ಕಾಲದಲ್ಲಿ ಇತ್ತೋ ಗೊತ್ತಿಲ್ಲ. ಆದರೆ ಈಗ ಮಾತ್ರ ಅಲ್ಲಿ ನೀರು ಕೊಡುವ ಸಂಪ್ರದಾಯ ಆ ದೇಶಗಳಲ್ಲಿ ಇಲ್ಲ. ವಿದೇಶಗಳಲ್ಲಿ ನೀರು ಸಲೀಸಾಗಿ ಎಲ್ಲಿಂದರಲ್ಲಿ ಪುಕ್ಕಟ್ಟೆಯಾಗಿ ನಿಮಗೆ ಖಂಡಿತ ಸಿಗದು. ಭಾರತ ದೇಶದಲ್ಲಿ ಸಿಗ್ತಾವಂಗೆ ನಿಮಗೆ ಪುಕ್ಕಟ್ಟೆಯಾಗಿ ಎಲ್ಲಿ ಬೇಕು ಅಲ್ಲಿ ನೀರು ಸಿಗೋದಿಲ್ಲ. ನಮ್ಮಲ್ಲಿ ಅಂತೆ ರೈಲು ನಿಲ್ದಾಣಗಳಲ್ಲಿ, ಬಸ್ಸು ನಿಲ್ದಾಣಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲೂ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನ ಇರಿಸುವುದಿಲ್ಲ. ನಮ್ಮಲ್ಲಿದೆ ಭಾರತೀಯ ಸಂಸ್ಕೃತಿ ತುಂಬಾ ಶ್ರೇಷ್ಠವಾದ. ಬೇಸಿಗೆ ಕಾಲದಲ್ಲಿ ನೋಡಿ ನೀವು, ಕೆಲವು ಸ್ವಯಂ ಸೇವಾ ಸಂಘಗಳು ಏನ್ ಮಾಡ್ತಾರೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಮಜ್ಜಿಗೆ ಕೊಡೋದು, ನೀರು ಕೊಡೋದು, ಅಲ್ಲಿ ಕುಡಿಯುವ ನೀರು ಇಟ್ಟಿರ್ತಾರೆ. ನೀವು ನೀರು ಕುಡಿದು ಹೋಗ್ಬೋದು, ಮಜ್ಜಿಗೆ ಕುಡಿದು ಹೋಗ್ಬೋದು. ಅವ್ರಿಗೆ ಒಂದು ಬಸ್ಸಲ್ಲಿ ಕೊಡೋದಾಗ್ತದೆ, ನೀರು ಬೇಕಾ ಮಜ್ಜಿಗೆ ಬೇಕಾ, ಫ್ರೀ ಉಚಿತವಾಗಿ. ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಸರ್ಕಲ್ಗಳಲ್ಲಿ ಉಚಿತವಾಗಿ ಹೀಗೆ ತಂಪು ಪಾನಿ ನೀರನ್ನ, ಮಜ್ಜಿಗೆಯನ್ನು ಕೊಡ್ತಕ್ಕಂಥ ಸಂಸ್ಕೃತಿ ಭಾರತದಲ್ಲಿದೆ. ಬೇರೆ ದೇಶಗಳಲ್ಲಿ ಆ ಸಂಸ್ಕೃತಿ ಇಲ್ಲ. ಬಾಯಾರಿದಾಗ ಈಗಲೂ ಹೋಟೆಲ್ನೊಂದಕ್ಕೆ ಒಕ್ಕು ನೀರು ಮಾತ್ರ ಕುಡಿದು ಹೊರಬರಬಹುದಾದ ಸವಲತ್ತು ಇಲ್ಲಿಲ್ಲ. ಎಲ್ಲಿ? ವಿದೇಶಗಳಲ್ಲಿ. ನಮ್ಮಲ್ಲಿ ಬಾಯಾರಿಕೆ ಹಸಿಗೆ ಹೋಗ್ತಾ ಇರ್ತೀವಿ, ಇಲ್ಲಿಂದ ಹೋಗಿದ್ದೀವಿ ತಿಳ್ಕೊಳ್ಳೋಣ. ಹಸಿಗೆಗೆ ಎಲ್ಲೋ ಒಂದು ಮಾರುಕಟ್ಟೆಯಿಂದ ಇನ್ನೊಂದು ಮಾರುಕಟ್ಟೆಗೆ ಇಲ್ಲಿ ಹೋಗ್ಬೇಕಾಗಿರುತ್ತೆ. ಅಲ್ಲಿಗೂ 2 ಕಿಲೋಮೀಟರ್ ದೂರ ಇರುತ್ತೆ, ನಡ್ಕೊಂಡು ಹೋಗಿರ್ತೀವಿ. ಬಾಯಾರಿಕೆ ಆಗಿರುತ್ತೆ, ಅಲ್ಲಿ ಪಕ್ಕದ ಒಂದು ಹೋಟ್ಲ್ ಇರುತ್ತೆ, ಹೋಗ್ತೀವಿ, ನೀರು ಇಸ್ಕೊಂಡು ಕುಡಿದು ಹೋಗ್ತಾ ಇರ್ತೀವಿ. ಅವರೇನು ನೀರು ಕೊಡಪ್ಪ ಅಂತ ಕೊಡ್ತಾರೆ. ಅದು ವಿದೇಶಗಳಲ್ಲಿ ಹೀಗೆ ಉಚಿತವಾಗಿ ನೀರನ್ನು ಕೊಡ್ತಕ್ಕಂಥ ಸಂಪ್ರದಾಯ ಯಾವುದೇ ಹೋಟೆಲ್ಗಳಲ್ಲಿ, ಮನೆಗಳಲ್ಲಿ ಇಲ್ಲ. ಹೊರಗೆ, ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನಕರುಗಳು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದ ಬಾಲ್ಯದ ದಿನಗಳು ನನಗಿನ್ನೂ ನೆನಪಿವೆ. ಹಿಂದೆ ಭಾರತದಲ್ಲಿ ಸುಮಾರು ಈಗ ಒಂದು 30-40 ವರ್ಷಗಳ ಹಿಂದೆ, 50 ವರ್ಷಗಳ ಹಿಂದೆ ಬರೀ ಜನಗಳಿಗೆಲ್ಲ ದನಗಳಿಗೂ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ರು. ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ದನಗಳಿಗೂ ನೀರು ಸಿಗಲ್ಲ, ಮೇಯಕ್ಕೆ ಬಿಟ್ಟಿರ್ತೀವಿ. ಬೇಸಿಗೆ ಕಾಲದಲ್ಲಿ ಬಿತ್ತನೆ ಮಾಡಿರಲ್ಲ, ಹೊಲ ಎಲ್ಲ ಬಿದ್ದಿರ್ತವೆ, ದನ ಬೇಸಿಗೆ ಅಡ್ದಿ ಹೊಡೆಯೋದು ಅಂತ ಗೊತ್ತಾ ನಿಮಗೆ? ಅದಿತ್ತು. ಇವಾಗ ಸುಮ್ಮನೆ ಈಗೆಲ್ಲ ನೀರಾವರಿ ಆದ್ರೂ ಕಾಂಪೌಂಡ್ ಆದ್ರೂ ಈಗ ಹೊಡೆಯಲ್ಲ. ಅವಾಗೆಲ್ಲ ಹೊಡೆದಿದ್ವಿ ನಾವು, ಬಿಟ್ಬಿಡೋರು. ಅವು ಬೆಳಗ್ಗೆ ಎಲ್ಲೆಲ್ಲೋ ಆಟಾಡ್ಕೊಂಡು ಸಾಯಂಕಾಲ ಬಂದ್ಬಿಡೋ ಮನೆಗೆ. ಹಾಗೆ ಬಾಯಾರಿದ ದನಗಳಿಗೆ ನೀರು ಸಿಗಲಿ ಅಂತೇಳಿ ಮನೆಯ ಹಿಂದೆ ಮುಂದೆ ತೊಟ್ಟಿ ಕಟ್ಟಿ ನೀರು ತುಂಬಿಸ್ತಾ ಇದ್ರು. ದನಕರುಗಳು ಕುಡಿಲಿ, ಪ್ರಾಣಿ ಪಕ್ಷಿಗಳು ಕುಡಿಲಿ. ಅಂತಹ ದೊಡ್ಡ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ನಾನು ದಿಲ್ಲಿಗೆ ಬಂದು ವಿದೇಶಕ್ಕೆ ಆಗಿದ್ದೆ. ದಿಲ್ಲಿಯಲ್ಲೋ ಧಗೆ ಬಿಸಿಲೋ, ಆದರೆ ಯಾರೋ ಪುಣ್ಯಾತ್ಮರು ಅಲ್ಲಿ ದೊಡ್ಡ ಮಣ್ಣಿನ ಮಡಿಕೆಗಳಲ್ಲಿ ನೀರು ತುಂಬಿಟ್ಟಿರ್ತಿದ್ರು. ಭಾರತದ ರಾಜಧಾನಿ ಯಾವುದು? ದೆಹಲಿ. ನೀವು ವಿದೇಶಕ್ಕೆ ಹೋಗ್ಬೇಕು ಅಂದ್ರೆ ಡೆಲ್ಲಿವರೆಗೂ ಹೋಗ್ಬೇಕು ವಿಮಾನದಲ್ಲಿ. ಡೆಲ್ಲಿ ಅಥವಾ ಬಾಂಬೆ, ಮಡ್ರಾಸ್, ಬೆಂಗಳೂರು, ಇದೆ ಎಲ್ಲ ಕಡೆ ಆಗಿದೆ ವಿಮಾನ ನಿಲ್ದಾಣಗಳು. ಇವರು ಏನೋ ಸರ್ಕಾರದ ಕೆಲಸದ ನಿಮಿತ್ತ ಡೆಲ್ಲಿ ಹೋಗಿದ್ರು. ಡೆಲ್ಲಿಯಲ್ಲಿ ಬಹಳ ಬಿಸಿಲು. ಡೆಲ್ಲಿ ಹೆಂಗಪ್ಪ ಅಂದ್ರೆ ಚಳಿಗಾಲದಲ್ಲಿ ಕೊರೆಯುವ ಚಳಿ, -ಡಿಗ್ರಿ ಬರುತ್ತೆ. ಬೇಸಿಗೆ ಕಾಲದಲ್ಲಿ ಸಿಕ್ಕಾಪಟ್ಟ ಬಿಸಿಲು, ಮಳೆಗಾಲದಲ್ಲಿ ಹೆಚ್ಚು ಮಳೆ. 3 ಪ್ರಾಕೃತಿಕ ವಿಕೋಪಕ್ಕೆ ಗೊತ್ತಾಗುತ್ತೆ. ಆ ಬೇಸಿಗೆ ಕಾಲದಲ್ಲಿ ಹೋಗಿದ್ರು ಇವರು. ಅಲ್ಲಿಯೂ ಭಯಂಕರ ಬಿಸಿಲು, ಬಹಳ ಧಗೆ, ಬಹಳ ಬಾಯಾರಿಕೆ. ಆದರೂ ಯಾರು ಪುಣ್ಯಾತ್ಮರು ಅಲ್ಲಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ, ಸರ್ಕಲ್ಗಳಲ್ಲಿ ಏನನ್ನ ಮಣ್ಣಿನ ಮಡಿಕೆಯಲ್ಲಿ ಕುಡಿಯುವ ನೀರನ್ನ ಇಟ್ಟಿದ್ರು. ನೋಡ್ಬೇಕು ನಾವು ಏನ್ ಮಾಡಿದ್ವಿ ಸರ್ ಟೈಮ್ ನೋಡಿ. ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ, ಬಸ್ಸು ಹಾಗೂ ದಾರಿ ಹೋಗರಿಗೆಲ್ಲ ನೀರು ತುಂಬಿ ಕುಡಿಸುವುದನ್ನು ನೋಡಿದ್ದೇನೆ. ಡೆಲ್ಲಿಯಲ್ಲಿ, ಭಾರತದ ರಾಜಧಾನಿಯಲ್ಲಿ ಬೇಸಿಗೆ ಕಾಲದಲ್ಲಿ ಜನರ ದಾಹವನ್ನು, ಬಾಯಾರಿಕೆಯನ್ನ ನೀಗಿಸುವುದಕ್ಕಾಗಿ ಸ್ವಯಂ ಸೇವಾ ಸಂಘದವರು ಆಟೋಗಳಲ್ಲಿ, ಬಸ್ಗಳಲ್ಲಿ, ಲಾರಿಗಳಲ್ಲಿ ನೀರನ್ನು ಇಟ್ಟುಕೊಂಡು ಜನಕ್ಕೆ ಕೊಡುವಂತ ವ್ಯವಸ್ಥೆಯನ್ನ ನಾನು ನೋಡಿದ್ದೇನೆ. ರೋಹ್ತಕ್ ರಸ್ತೆಯ ಅತ್ತೆಯ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಬೇಟಾ ತಾಯಾಜಿ ಆಯಾ ಹೈ ತಂಡ ಪಾನಿ ಪಿಲಾವೋ. ಇವರು ಡೆಲ್ಲಿಯಲ್ಲಿ ಅತ್ತೆ ಮನೆ ಇದೆ. ಯಾವ ರಸ್ತೆ? ರೋಹ್ತಕ್ ರಸ್ತೆಯಲ್ಲಿ, ಡೆಲ್ಲಿಯಲ್ಲಿ. ಇವರು ಮೈದೂರಿನ ಮಗನಿಗೆ ಅತ್ತೆ ಕೂಗಿ ಹೋದ ತಕ್ಷಣ ಮೈದೂರಿನ ಮಗನಿಗೆ ಅವ್ರ ಅತ್ತೆ ಕೂಗಿ ಹೇಳ್ತಾರೆ, ಏನಂತ? ಬೇಟಾ ತಾಯಾಜಿ ಆಯಾ ಹೈ, ಮಗನೇ ನಿಮ್ಮ ತಾಯಿ ಬಂದ್ರು. ಆಯಾ ಅಂದ್ರೆ ಬಂದು ಅಂತ, ಆಯಾಜಿ ಐ.
ಹೈ ತಂಡ ಪಾನಿ ಪಿಲಾವೋ, ತಂಪಾದ ನೀರನ್ನ ಕೊಡು. ಕುಡಿಯೋದಕ್ಕೆ ಬಿಸಿಲಲ್ಲಿ ಬಂದಿದ್ದಾರೆ, ತಂಪಾದ ನೀರನ್ನ ತುಂಬಿಕೊಡು ಅಂತೇಳಿ ಹೊರತೆ ಹೇಳಿದ್ರು. ನನ್ನ ಮೈಲಿನ ಮಗನಿಗೆ ಆಯ್ತಲ್ಲ, ತನ್ನ ತಕ್ಷಣ ಹುಡುಗ, ಪುಟ್ಟ ಹುಡುಗ ತಕ್ಷಣ ತಣ್ಣನೆ ನೀರು ತಂದು ಕೈಗಿಟ್ಟ. ದಿಲ್ಲಿಯ ಧೂಳು ಆದಿಗಳೆಲ್ಲ ಮರೆತವು. ಮನೆಗೆ ಬಂದವರಿಗಂತೂ ಮೊದಲು ನೀರು ಕೊಡುವ ಸಂಪ್ರದಾಯ. ಡಾಬಾ ಆಗಲಿ, ದರ್ಶಿನಿ ಆಗಲಿ, ಪಂಚತಾರ ಹೋಟೆಲೇ ಆಗಲಿ, ಮೊದಲು ನೀರು ಮೇಜಿನ ಮೇಲೆ ಕುಳಿತುಕೊಳ್ಳುತ್ತದೆ, ಪುಕ್ಕಟ್ಟೆಯಾಗಿ ಕೊಡುವ ನೀರು. ಆದರೆ ನಾನೀಗ ನೀರು ಕೊಡದ ನಾಡುಗಳಲ್ಲಿ ಅಲಿಯುತ್ತಿದ್ದೇನೆ. ಅಂದರೆ ವಿದೇಶದಲ್ಲಿ ನಾನು, ಭಾರತದಲ್ಲಿ ನೀರು ಕೊಡ್ತಾರೆ ಎಷ್ಟು ಕುಡಿಯೋಕ್ಕೆ, ಆದರೆ ನಾನೀಗ ವಿದೇಶಕ್ಕೆ ಬಂದಿದ್ದೀನಿ, ಇಲ್ಲಿ ಉಚಿತವಾಗಿ ನೀರನ್ನ ಕೊಡೋದಿಲ್ಲ. ಮ್ಯಾಕ್ಡೊನಾಲ್ಡ್ ನಂತಹ ಅಂತರ ಫಾಸ್ಟ್ ಫುಡ್ ಜಾಯಿಂಟ್ಸ್ಗೆ ಹೋಗಿ, ವೈಭವದ ಪಂಚತಾರ ಹೋಟೆಲ್ಗಳಿಗೆ ಹೋಗಿ ನೀರು ಇಡುವ ಅಥವಾ ಕೊಡುವ ಸಂಪ್ರದಾಯವೇ ಇಲ್ಲಿಲ್ಲ. ಫಾಸ್ಟ್ ಫುಡ್ ಈಗ ಬಂದಿದೆ ನೋಡಿ, ಯಾವ ಗೋಬಿ ಮಂಚೂರಿ, ಪಾನಿಪುರಿ, ಇದು ಫಾಸ್ಟ್ ಫುಡ್. ಇದು ದೊಡ್ಡ ದಂಧೆ. ನಗರಗಳಲ್ಲಿ ನೀವು ತಿನ್ನಾಗ ಹೋಗ್ತಾರೆ ವಿಶೇಷವಾಗಿ. ಅವೆಲ್ಲ ಆರೋಗ್ಯಕ್ಕೆ ಒಳ್ಳೆಯ ಆಹಾರನೇ ಅಲ್ಲ, ಬಾಯಿ ಮಾತ್ರ ರುಚಿ, ಆರೋಗ್ಯ ಒಳ್ಳೆಯದಲ್ಲ. ಆದರೆ ನಾವು ಅದನ್ನು ತಿಂತೀವಿ. ಅಂತಹ ಮ್ಯಾಕ್ಡೊನಾಲ್ಡ್ ವಿದೇಶದಲ್ಲಿ ಬರುವಂತಹ ಒಂದು ದೊಡ್ಡ ಹೋಟೆಲ್, ಫಾಸ್ಟ್ ಫುಡ್ ಜಾಯಿಂಟ್ಸ್ಗೆ ಹೋಗಿ, ವೈಭವದ ಪಂಚತಾರ ಹೋಟೆಲ್ಗಳಿಗೆ ಹೋಗಿ ನೀರು ಇಡುವ ಅಥವಾ ಕೊಡುವ ಸಂಪ್ರದಾಯವೇ ಇಲ್ಲಿಲ್ಲ. ಹೋಟೆಲ್ಗಳಿಗೆ ಹೋದ್ರೆ ವೈನು, ಬಿಯರು, ಇಲ್ಲವೇ ಕೋಲಾಗಳಿಂದಲೇ ಊಟ ಆರಂಭ. ನೀವು ಹೋಟೆಲ್ಗೆ ಹೋದ್ರೆ ತಿನ್ನೋದಕ್ಕೆ, ಊಟ ಮಾಡೋದಕ್ಕೆ ಅಲ್ಲಿ ನೀರು ಕೊಡಲ್ಲ. ವಿದೇಶಗಳಲ್ಲಿ ಬೀರ್ ಕೊಡ್ತಾರೆ ಕುಡಿಯೋಕ್ಕೆ, ವೈನ್ ಕೊಡ್ತಾರೆ, ಅಂದ್ರೆ ಆಲ್ಕೋಹಾಲು, ಹಾಗೇನೆ ಇಲ್ಲ ಎಲ್ಲ ದುಡ್ಡು. ನೀರನ್ನೇ ಫ್ರೀಯಾಗಿ ಕೊಡಲ್ಲ, ಇನ್ನು ಇವನ್ನೇ ಫ್ರೀ ಕೊಡ್ತಾರೆ. ಬಾಟಲ್ಗಳು, ಕೋಲಾಗಳು, ಪೆಪ್ಸಿ, ಮಿರಿಂಡಾ ಇವನ್ನೇ ತಾನು ಕುಡಿಬೇಕು ನೀವು. ದೊಡ್ಡ ಗಾತ್ರದ ಓಲಾದೊಡನೆ ಸರಿ. ಮ್ಯಾಕ್ಡೊನಾಲ್ಡ್ನಲ್ಲಿ ಫ್ರೆಂಚ್ ಫ್ರೈಸ್ ಇರಲಿ, ಸ್ಯಾಂಡ್ವಿಚ್ ಆಗಲಿ, ಬರ್ಗರ್ ಆಗಲಿ, ಜೊತೆಗೆ ದೊಡ್ಡ ಗಾತ್ರದ ಓಲಾದೊಡೆ ನೀಡ್ತಾರೆ. ಅವ್ರು ತಿಂಡಿ ಕೇಳಿದ್ರೆ ಬರೀ ತಿಂಡಿ ಕೊಡಲ್ಲ, ತಿಂಡಿ ಜೊತೆಗೆ ಈ ಬಾಟಲನ್ನು ಕೊಡ್ತಾರೆ, ಅದಕ್ಕೂ ಬಿಲ್ ಮಾಡಿ. ಯಾಕಂದ್ರೆ ನಾವು ಊಟ ಮಾಡೋದು ನೀರು ಇರಲೇಬೇಕಲ್ಲ, ತಿಂಡಿ ತಿನ್ನುವಾಗ ಅಲ್ಲಿ ನೀರು ಕೊಡಲ್ಲ. ಈ ಬೀರು, ಬಾಟಲ್ಲು, ಪೆಪ್ಸಿ, ಕೋಲಾ ಕೊಡ್ತಾರೆ, ಅದಕ್ಕೂ ಅವರು ಬಿಲ್ಲನ್ನು ಮಾಡ್ತಾರೆ, ದುಡ್ಡನ್ನು ತಗೊಳ್ತಾರೆ. ಮಧ್ಯಾಹ್ನದ ಊಟದ ಸಮಯ, ನಾನು ನೀರು ನೀರು ಎಂದು ಬಡಬಡಿಸುವಾಗ ಸಣ್ಣ ಬಾಟಲಲ್ಲಿ ನೀರು ಬರುತ್ತಿತ್ತು. ಮಧ್ಯಾಹ್ನ ಊಟಕ್ಕೆ ಬಿಸಿಲಲ್ಲಿ ವಿದೇಶಗಳಲ್ಲಿ ನೀರು ಬಾಯಾರಿಸಿ, ಆ ಕಂಪ್ನಿ ಕೆಲಸ ಮಾಡುವಾಗ ಬಾಯಾರಿಕೆ ಆಗಿ ನೀರು ನೀರು ಅಂತ ಬಡ್ಕೊಂಡ್ರೆ ಒಂದು ಸಣ್ಣ ಬಾಟಲಲ್ಲಿ ನೀರು ಕೊಡ್ತಾರೆ. ಕುಡಿದು ನೋಡಿದ್ರೆ ಅದು ಬರೀ ಸೋಡಾ, ನೀರಲ್ಲ, ಒರಿಜಿನಲ್ ನೀರೇ ಸಿಗಲ್ಲ ಅಲ್ಲಿ. ಅದಕ್ಕೂ ಸೋಡಾ ಮಿಕ್ಸ್ ಮಾಡಿದ್ರು, ಸೋಡಾ ಬಾಟಲ್. ಸೋಡಾ ಅಲ್ಲ, ವಾಟರ್ ಎಂತಿದ್ದೆ. ನನಗೆ ಸೋಡಾ ಬೇಡ್ರಪ್ಪ, ಸಾದಾ ನೀರು ಕೊಡಿ, ಸ್ವಚ್ಛವಾದ ನೀರು ಕೊಡಿ ಅಂತ ಕೇಳ್ತಾ ಇದ್ರು. ಇದು ನೀರೇ, ಸ್ಪಾರ್ಕ್ಲಿಂಗ್ ವಾಟರ್, ಇದು ನೀರೇ. ಇದಕ್ಕೆ ಸ್ವಲ್ಪ ನಾವು ಸೋಡಾವನ್ನ ಮಿಕ್ಸ್ ಮಾಡಿದೀವಿ, ನೀವು ಇದನ್ನೇ ಕುಡಿಬೇಕು ಅಂತ ಇದ್ದಾರೆ. ಅಪ್ಪ ಮಹನೀಯರೇ, ನನಗೆ ಒಳೆಯುವ ನೀರು ಬೇಡ, ಸಾದಾ ನೀರು ಕೊಡಿ ಎಂದೆ. ನನಗೆ ಬಣ್ಣ ಬಣ್ಣದ ಒಳೆಯುವ ನೀರು ಬೇಡ, ಸಾದಾ ಪ್ರಕೃತಿಯಲ್ಲಿ ಸಿಗುವಂತಹ ಸಹಜವಾದ ನೀರನ್ನು ಕೊಡಿ ಅಂತೇಳಿ ವಿನಂತಿಸಿಕೊಳ್ತಿದ್ದೆ. ಎಲ್ಲೇ ಪುಟ್ಟ ಬಾಟಲ್ ತರಿಸಿದ್ರು. ಸ್ಟಲ್ ವಾಟರ್, ಹೊಸ ಪದಪುಂಜವನ್ನು ಕಲಿತೆ. ಸ್ಟಲ್ ವಾಟರ್, ಬರೀ ವಾಟರ್ ಅಲ್ಲ, ಸ್ಟಲ್ ವಾಟರ್ ಅಂದ್ರೆ ಸೋಡಾ ಮಿಶ್ರಿತ ನೀರು, ಒಳೆಯುವ ನೀರು. ಅದನ್ನು ಕುಡಿದು ನೋಡಿದ್ರೆ ಅದರಲ್ಲೂ ಅಲ್ಪ ಮಟ್ಟದ ಸೋಡಾ. ವರೆಗೂ ದುಡ್ಡು ಕೊಟ್ಟರು ಸೀದಾ ಸಾದ ನೀರು ಸಿಗುವುದು ಅಪರೂಪವಿತ್ತು. ದುಡ್ಡು ಕೊಡ್ತೀನಿ ಕಂಡ್ರೆ ನ್ಯಾಚುರಲ್ ಆಗಿರ್ತಕ್ಕಂಥ, ನಿಸರ್ಗದತ್ತವಾಗಿರ್ತಕ್ಕಂಥ, ಸ್ವಾಭಾವಿಕವಾಗಿರ್ತಕ್ಕಂಥ ನೀರು ಕೊಟ್ರಿ ಅಂದ್ರೆ ದುಡ್ಡು ಕೊಟ್ಟರು ಸಿಗ್ತಾ ಇರ್ಲಿಲ್ಲಂತೆ. ಅದಕ್ಕೊಂದಲ್ಲ ಒಂದು ಏನಾದ್ರು ಮಿಕ್ಸ್ ಅನ್ನ ಮಾಡಿರ್ತಾ ಇದ್ರು. ಏಕೆ ಹೀಗೆ? ಉತ್ತರ ಒಳೆಯುವುದು ಕಷ್ಟವಲ್ಲ. ಪುಕ್ಕಟೆಯಾಗಿ ಏನನ್ನೂ ಕೊಡದಿದ್ರೆ ನೀವು ಕೊಡ್ತೀರಿ, ಕೊಳ್ಳುತ್ತಿರುವುದು ಸೀದಾ ಸಾದ ಅಲ್ಲ ಎಂದು ನಂಬಿಸಿದ್ರೆ ಮತ್ತಷ್ಟು ಕೊಡ್ತೀರಿ, ಕೊಳ್ಳುತ್ತಿರುವುದು ಅದ್ಭುತವಾದದ್ದು ಎಂದ್ರೆ ಇನ್ನಷ್ಟು ಕೊಡ್ತೀರಿ. ಕೊಳ್ಳುಬಾಕ ಸಂಸ್ಕೃತಿಯ ತಳದಿಯೇ ಇಲ್ಲಿದೆ. ಮನುಷ್ಯನಿಗೆ ಯಾವುದನ್ನು ಪುಕ್ಕಟೆ ಕೊಟ್ರೆ ಅದು ಬೆಲೆ ಗೊತ್ತಾಗಲ್ಲ, ಅರ್ಥ ಆಯ್ತಾ? ಅದಕ್ಕೇನಾದ್ರು ದುಡ್ಡು ಇಸ್ಕೊಂಡ್ರೆ ಅದು ವಸ್ತುವಿನ ಬೆಲೆ ಗೊತ್ತಾಗುತ್ತೆ. ಅದನ್ನೇ ಕೊಳ್ಳುಬಾಕ ಸಂಸ್ಕೃತಿ ಹೆಂಗ್ ಬೆಳೆಯುತ್ತೆ ಅಂದ್ರೆ, ಫಸ್ಟ್ಗೆ ಅದಕ್ಕೇನೋ ಬಣ್ಣ ಮಿಕ್ಸ್ ಮಾಡಿ ಒಂದು ಸ್ವೀಟ್ ಮಾಡಿ ಕೊಡ್ತಾರೆ, ಕಲರ್ ಮಾಡ್ತಾರೆ, ನೋಡೋದು ಬಹಳ ಚಂದ ಮಾಡ್ತಾರೆ ಬಾಟ್ಲಿ. ನೀವು ಮತ್ತೆ ಮತ್ತೆ ಕೊಡ್ತೀರಾ, ಹೀಗೆ ಕೊಳ್ಳೋದು ರೂಢಿ ಆಗಿಬಿಡುತ್ತೆ. ಕೊನೆಗೆ ನೀವು ಸಾದಾ ನೀರನ್ನೇ ಕುಡಿಯಲ್ಲ, ಅವಕ್ಕೆ
ಸಂಪೂರ್ಣವಾಗಿ ಎಡಿಟ್ ಆಗಿಬಿಟ್ಟಿವಿ. ನೀರು ನಮಗೆ ಧಾರಾಳವಾಗಿ ಎಲ್ಲೆಡೆ ಪುಕ್ಕಟೆಯಾಗಿ ಬರೆದ್ರೆ ಕೋಲಾ ಕಂಪನಿಗಳ ಜಾಹೀರಾತಿಗೆ ಮಣಿಯುವುದು ಹೇಗೆ? ನಿಮ್ಗೆ ಉಚಿತವಾಗಿ ಎಲ್ಲಿ ಹೋಗ್ತಿರುವಾಗಲಿ ಈ ಸಾದಾ ನೀರನ್ನು, ನಿಸರ್ಗದಲ್ಲಿ ಬರುವಂತಹ ನೀರನ್ನು ನಿಮ್ಗೆ ಉಚಿತವಾಗಿ ಕೊಟ್ಟುಬಿಟ್ರೆ ಮತ್ತೆ ಈ ಕಂಪ್ನಿಗಳೇನಾಗಬೇಕು? ಕೋಟಿ ಕೋಟಿ ಬಂಡವಾಳ ಆಗಿರ್ತಕ್ಕಂಥ ಕೊಕಾ-ಕೋಲಾ ಕಂಪ್ನಿ ಆಗಿರ್ಬೋದು, ಪೆಪ್ಸಿ ಕಂಪ್ನಿ ಆಗಿರ್ಬೋದು, ಮಿರಿಂಡಾ ಕಂಪ್ನಿ ಆಗಿರ್ಬೋದು, ಸೋಡಾ ಕಂಪನಿಗಳಾಗಿರ್ಬೋದು, ಮತ್ತೆ ಅವ್ರೇನಾಗಬೇಕು? ಅದಕ್ಕೆ ನೀವು ನೀರನ್ನ ಹೋಟೆಲ್ಗಳಲ್ಲಿ, ಅಂಗಡಿಗಳಲ್ಲಿ ಕುಡ್ದಂಗೆ ಮಾಡ್ತಾರೆ. ಆವಾಗ ಆಟೋಮೆಟಿಕಲಿ ನೀನು ಆ ಸಲ್ ವಾಟರನ್ನ ಕೊಂಡ್ಕೊಂಡು ಕುಡಿತೀಯಾ. ಅದು ರೂಢಿ ಆಯಿತು ಅಂದ್ರೆ ಆಟೋಮೆಟಿಕಲಿ ನೀನು ಅದನ್ನ ಬಿಟ್ಟು ಬೇರೆ ಏನನ್ನು ಕುಡಿಯಕ್ಕೆ ಹೋಗಲ್ಲ. ಹಂಗಾಗಿ ಕಂಪನಿಗಳಿಗೆ ಹೆಚ್ಚೆಚ್ಚು ವ್ಯಾಪಾರ ಆಗತ್ತೆ. ಇದು ಒಂದು ಬಗೆಯ ಸೂಕ್ಷ್ಮ ರೀತಿಯ ಸೈಕಾಲಜಿಕಲ್ ವಾರ್ಫೇರ್, ಮನಃಶಾಸ್ತ್ರೀಯ ಯುದ್ಧ. ಸೈಕಾಲಜಿ ಅಂದ್ರೆ ಮನಃಶಾಸ್ತ್ರ. ನಮ್ಮ ಮನಸ್ಸಿನ ಮೇಲೆ ಯುದ್ಧ ಮಾಡಬೇಕು ಈ ಕಂಪನಿಗಳು. ಇಲ್ಲ ಪೆಪ್ಸಿನೇ ಕುಡಿಬೇಕು, ಇಲ್ಲ ಮಿರಿಂಡನೇ ಕುಡಿಬೇಕು, ಇಲ್ಲ ಕೊಕಾ-ಕೋಲಾನೇ ಕುಡಿಬೇಕು, ಇಲ್ಲ ಗೋಬಿ ಮಂಚೂರಿಯನ್ನೇ ತಿನ್ಬೇಕು, ದಿನ ತಿನ್ಬೇಕು ಅನ್ನೋಷ್ಟು ಮಟ್ಟಿಗೆ ಹೀಟಾಗುತ್ತೆ. ದಿನ ಸಂಜೆ ತಿಂದು ದುಡ್ಡಿಯಾಗಿರುತ್ತಾ 5 ಗಂಟೆ ಆದ ತಕ್ಷಣ ತಿನ್ಬಾರ್ದು. ಅಷ್ಟು ಮಟ್ಟಿಗೆ ನಿಮ್ಮ ಮನಸ್ಸಿನ ಮೇಲೆ ಈ ಕಂಪನಿಗಳು ಯುದ್ಧವನ್ನು ಮಾಡ್ತವೆ. ಅಮೆರಿಕದ ಉದ್ದಗಲವನ್ನು ವಾರಗಟ್ಟಲೆ ಅಲೆಯುವಾಗ ಎಲ್ಲೆಡೆಯಲ್ಲಿ ಗಮನಿಸಿದೆ, ದೊಡ್ಡ ಗಾತ್ರದ ಕೋಲಾ ಬಾಟಲಿಗಳಿಗೆ $0.99 ಬೆಲೆ, ಹೆಚ್ಚು ಕಮ್ಮಿ $1. 0.99 ಅಂದ್ರೆ ಇನ್ನು 0.1 ಹಾಕಿದ್ರೆ $1 ಅಂದ್ರೆ ಭಾರತದ ಅಮೆರಿಕದ $1ಗೆ ಭಾರತದಲ್ಲಿ 76 ರೂಪಾಯಿ ಸಮ. ಅಲ್ಲಿ ಹಣಕ್ಕೂ ನಮಗೂ ಹೋಲಿಕೆ ಮಾಡಿದ್ರೆ ಅಲ್ಲಿ $1ಗೆ ನಮ್ಮಲ್ಲಿ 76 ರೂಪಾಯಿ. ಅಂದ್ರೆ ಒಂದು ಕೊಕಾ-ಕೋಲಾ ಬಾಟ್ಲು ಅಮೆರಿಕ ತರಬೇಕು ಅಂತ ಹೇಳಿದ್ರೆ 76 ರೂಪಾಯಿ ಕೊಡಬೇಕು. ಕುಡಿಯೋ ನೀರು, ಇನ್ನು ಊಟ ಎಷ್ಟು ರೇಟ್ ಇರ್ಬೋದು. ಅದೇ ಸಣ್ಣ ಗಾತ್ರದ ನೀರಿನ ಬಾಟಲು ಅದಕ್ಕಿಂತ ಹೆಚ್ಚಿನ ಹಣ. ಇಲ್ಲಿ ಕೊಕಾ-ಕೋಲಾಗೆ ದುಡ್ಡು ಕಮ್ಮಿ, ಸಣ್ಣ ಬಾಟ್ಲು ಶುದ್ಧ ನೀರು ಬೇಕು ಅಂದ್ರೆ ಅದಕ್ಕಿಂತ ಜಾಸ್ತಿ ಐತೆ ರೇಟ್. ಅವು ಜನ ಏನ್ ಮಾಡ್ತಾರೆ, ಕಮ್ಮಿ ಆಗಿರುತ್ತೆ ಅಂತ ಅಂತಾರೆ. ಎಷ್ಟು ಬುದ್ಧಿವಂತರು. ನೀರಿಂದ ಮಾಡಿರ್ತಕ್ಕಂಥ ಕೊಕಾ-ಕೋಲಾಕ್ಕೆ ಕಮ್ಮಿ ಬೆಲೆ, ಅದೇ ಶುದ್ಧ ನೀರು ಕೊಡ್ರೆ ಏನೋ ಬಣ್ಣ ಹಾಕೋದು ಬೇಡ, ನೀವೇನು ಬೇಡ ಅಂದ್ರೆ ದುಡ್ಡು ಜಾಸ್ತಿ. ಜನ ಆಟೋಮೆಟಿಕಲ್ ಏನ್ ಮಾಡ್ತಾರೆ, ಯಾವ್ದು ಕಡಿಮೆ ರೇಟ್ ಇರುತ್ತೋ ಅದನ್ನ ತಗೊಳ್ತಾರೆ. ಕೊಳ್ಳುವ ಗ್ರಾಹಕನ ಮನಸ್ಸಿನಲ್ಲಿ ನೀರಿಗೆ ಏಕೆ ಅಷ್ಟು ಹಣ, ಅದಕ್ಕಿಂತ ಅಗ್ಗವಾಗಿ ಕೋಲಾ ಸಿಗುತ್ತದೆಯಲ್ಲ ಎಂಬ ತರ್ಕ ಹೊಳೆದು ಕೋಲಾ ಅಭ್ಯಾಸ ಮಾಡಿಕೊಡ್ತಾನೆ. ಅಲ್ಲಿಗೆ ನೀರು ಕುಡುವ ಅಭ್ಯಾಸ ತಪ್ಪುತ್ತೆ. ಯಾವಾಗ ನೀರಿಗಿಂತ ಕಡಿಮೆ ಬೆಲೆಯಲ್ಲಿ ಈ ಕೂಲ್ ಡ್ರಿಂಕ್ಸ್, ಪೆಪ್ಸಿ ಇರ್ಬೋದು, ಕೊಕಾ-ಕೋಲಾ ಇರ್ಬೋದು, ಮಿರಿಂಡಾ ಇರ್ಬೋದು, ಮತ್ತೊಂದು ಯಾವುದೋ ಇರ್ಬೋದು, ನೀರಿಗಿಂತ ಕಡಿಮೆ ಬೆಲೆಯಲ್ಲಿ ಸಿಗ್ತವೆ ಅಂದಾಗ ಜನ ಆಟೋಮೆಟಿಕಲಿ ನೀರು ಕುಡಿಯೋದನ್ನು ಬಿಡ್ತಾರೆ, ಇದನ್ನೇ ಕುಡಿಯೋದಕ್ಕೆ ರೂಢಿ ಮಾಡ್ಕೊಳ್ತಾರೆ. ವಿದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಬರುವ ನೀರನ್ನು ಯಾರೂ ಕುಡಿಯುವುದಿಲ್ಲ. ವಿದೇಶಗಳಲ್ಲಿ ಹಂಗೆ ನಮಗೆ ಮನೆಯಲ್ಲಿ ನಲ್ಲಿ ನೀರು ಬರ್ತಾವಲ್ಲ, ನಾವನ್ನೇ ಕುಡಿತೀವಿ. ಆದರೆ ವಿದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಬರುವ ನೀರನ್ನು ಯಾರು ಕುಡಿಯಲ್ಲ. ಅದನ್ನು ಕುಡಿದರೆ ಪ್ರಾಣ ಹೋಗುವುದಿಲ್ಲ. ಆದರೆ ಅದು ಶುದ್ಧವಲ್ಲ, ಶುದ್ಧ ನೀರನ್ನು ಬಾಟಲಲ್ಲಿ ಕೊಂಡು ಮಾತ್ರ ತರಬಹುದು ಎಂದು ಇಡೀ ದೇಶದ ತಲೆ ತೊಳೆದಿರುವಾಗ ಇಡೀ ದೇಶದ ತಲೆಯನ್ನು ತೊಳೆದಿರುವಾಗ ಜನ ಏನ್ ಮಾಡ್ತಾರೆ, ಮನೆಯಲ್ಲಿ ಬರುವ ನಲ್ಲಿಯ ನೀರನ್ನ ಕುಡಿಯೋದಿಲ್ಲ, ಬಾಟಲಲ್ಲೇ ನೀರನ್ನು ತಂದು ಕುಡಿತಾರೆ. ಪ್ರತಿಯೊಬ್ಬರು ನೀರನ್ನ ಕೊಂಡು ಕುಡಿತಾರೆ, ವಿದೇಶಗಳಲ್ಲಿ ದುಡ್ಡು ಕೊಟ್ಟು ಕುಡಿತಾರೆ. ಇಂಥವದ್ದೇ ಹುನ್ನಾರ ಭಾರತದಲ್ಲಿ ಅದಾಗಲೇ ಆರಂಭವಾಗಿದೆ. ಕೀಟನಾಶಕವಿರುವ ನೀರನ್ನು ಶುದ್ಧವೆಂದು ಮಾರಿ ಉದ್ಧಾರವಾದ ಕಂಪನಿಗಳು ಕೀಟನಾಶಕ ಮಿಕ್ಸ್ ಆಗಿರ್ತಕ್ಕಂಥ ನೀರನ್ನೇ ಬಾಟ್ಲಿಯಲ್ಲಿ ಹಾಕಿ ಶುದ್ಧ ನೀರು ಅಂತೇಳಿ ಮಾರಿರ್ತಕ್ಕಂಥ ಕಂಪನಿಗಳು ಬೇಕಾದಷ್ಟಿದ್ದಾವೆ. ಇವತ್ತಿಗೆ ಇಲ್ಲಿಗೆ ನಿಲ್ಲಿಸೋಣ. ಉಳಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ಅಭ್ಯಾಸ.